ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಏನು ಅಂತಂದರೆ, ಈ ಸೋಷಿಯಲ್ ಮೀಡಿಯಾಗಳು ಇರುತ್ತಲ್ಲ, ಕೆಲವೊಂದು ಆ್ಯಪ್ಸ್ಗಳನ್ನು, ಇನ್ಸ್ಟಾಗ್ರಾಮ್, ವಾಟ್ಸಪ್ ಇಂಥವೆಲ್ಲ ಇರುತ್ತಲ್ಲ. ಸೊ ಅದರ ಬಗ್ಗೆ ನಾನು ಗೊತ್ತಿದ್ದದನ್ನು ಎಕ್ಸ್ಪ್ಲೇನ್ ಮಾಡ್ಕೊಳ್ತೀನಿ. ಯೂಟ್ಯೂಬ್ ಲೈವ್ ಚಾಟ್ಸ್ ಅಂತ ಇರುತ್ತೆ. ಯೂಟ್ಯೂಬ್ ಲೈವ್ ಚಾನಲ್ನಲ್ಲಿ ಕೆಳಗಡೆ ಒಂದು ಆಪ್ಷನ್ಸ್ ಇರುತ್ತೆ, ಚಾಟಿಂಗ್ಸ್ ಮಾಡೋದು. ಅಲ್ಲಿ ಯಾರು ಭೀ ಮಾಡ್ಬೋದು, ನೀವು ಭೀ ಮಾಡಬಹುದು. ಸೊ ಯೂಟ್ಯೂಬ್ ಚಾನಲ್ಸ್ ಲೈವ್ ಚಾಟ್ನಲ್ಲಿ ಒಂದು ವೇಳೆ ನೀವು ಅಡ್ಮಿನ್ ಆಗಬೇಕಂದ್ರೆ, ನಿಮಗೂ ಒಂದು ಚಾನಲ್ ಬೇಕಂದ್ರೆ, ನೀವೇ ರನ್ ಆಗ್ಬೇಕಂತಂದ್ರೆ ಯಾರು ಭೀ ಮಾಡ್ಬೋದು. ನಿಮ್ಗೆ ಇಷ್ಟವಾಗಿದ್ದ ಕ್ಯಾಟಗರಿಯನ್ನ ಮ್ಯೂಸಿಕ್ ಲೈವ್ ಇರುತ್ತೆ, ಮ್ಯೂಸಿಕ್ ತಗೋತೀರಾ, ಏನು ಇಲ್ಲ ನ್ಯೂಸ್ ತಗೋತೀರಾ, ಕಿಡ್ಸ್ ತಗೋತೀರಾ, ಯಾವ್ದು ಬೇಕಾದ್ರೆ ನೀವು ತಗೋಬೋದು. ನಿಮಗೆ ಯಾವ್ದ್ರ ಮೇಲೆ ನೀವು ಇಷ್ಟ ಇರುತ್ತೋ ಅದು ನೀವು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ನಾವು ಬೇರೆಯವ್ರ ಹತ್ರ ಹೋಗ್ತೀವಿ ಅಂತ ಹೋಗ್ಬೋದು, ಅದ್ರಾಗ ಏನಿಲ್ಲ. ಸೊ ಯೂಟ್ಯೂಬ್ ಲೈವ್ ಚಾನಲ್ಸ್ನಲ್ಲಿ ಒಂದು ಕೆಳಗಡೆ ಒಂದು ಚಾಟಿಂಗ್ ಅಂತ ಆಪ್ಷನ್ಸ್ ಇರ್ತಾವೆ. ಅಲ್ಲಿ ಹೇಗೆ ನಡವಳಿಕೆ ಬೇಕು, ಹೇಗೆ ಇಲ್ಲ, ಇದೆಲ್ಲ ತಿಳಿಬೇಕಾದ್ರೆ ಫಸ್ಟ್ ಈ ಅಡ್ಮಿನ್ ಅನ್ನೋದು ಏನು, ಅಡ್ಮಿನ್ನಲ್ಲಿ ಏನೇನು ಇರ್ತವೆ ಇದೆಲ್ಲಾನು ತಿಳ್ಕೊಬೇಕು. ಫಸ್ಟ್ ನಾವು ಅಡ್ಮಿನಿಂದ ಸ್ಟಾರ್ಟ್ ಮಾಡೋಣ. ಈಗ ಯೂಟ್ಯೂಬ್ ಲೈವ್ ಚಾನಲ್ಸ್ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ನೀವು ರನ್ ಮಾಡ್ಬೇಕು ಅನ್ಕೋತಾ ಇದ್ದಾಗ ಅಲ್ಲಿ ಅಡ್ಮಿನ್ ಬಗ್ಗೆ ಹೇಳ್ಬೇಕಾಗಿದೆ. ಫಸ್ಟ್ ನಿಮಗೆ ನೀವು ಓನರ್ ಆಗಿರಬೇಕು, ಚಾನಲ್ಸ್ನ ಅಡ್ಮಿನ್ ಆಗಿರಬೇಕು ಅಂತಂದರೆ ನೀವು ಓಪಿಕ ಅನ್ನೋದು ಇರಬೇಕು. ಓಪಿಕ ಅಂತಂದರೆ ತಾಳ್ಮೆ ಶಕ್ತಿ ಅನ್ನೋದು ಇರಬೇಕು. ಕೋಪ ಇರಬಾರ್ದು, ಎಲ್ಲದಕ್ಕೆ ಕಂಟ್ರೋಲ್ ಮಾಡ್ಕೊಂಬ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ನೀವು ಚಾನಲ್ ಕ್ರಿಯೇಟ್ ಮಾಡಿದಾಗ ಅಲ್ಲಿ ನಿಮ್ಗೆ ಎರಡು ಆಪ್ಷನ್ಸ್ ಇರುತ್ತವೆ. ಟೈಮ್ ಔಟ್ ಇರುತ್ತೆ, ನಿಮಗೆ ಹೈಡ್ ಮಾಡೋದಿರುತ್ತೆ, ಮೂಡ್ ಇರುತ್ತೆ. ಟೈಮ್ ಔಟ್ ಅಂದರೆ ಏನು ಅಂತಂದರೆ, ನಿಮ್ಮ ನಿಮ್ಮ ಚಾನಲ್ನಲ್ಲಿ ಬಂದು ತಳಗಡೆ ಯಾರಿಗಾದ್ರೂ ಕೆಟ್ಟ ಕೆಟ್ಟ ಮಾತಾಡಿದ್ರೆ, ನೆಗೆಟಿವ್ ಆಗಿ ಮಾತಾಡಿದ್ರೆ, ಇಲ್ಲ ನಿಮ್ಮನ್ನು ಪೋಟ್ರೆ ಮಾಡಿದರೆ, ಮಿಸ್ಬಿಹೇವ್ ಮಾಡಿದರೆ, ಅಂಥವು ಏನಾದರೂ ನೆಗೆಟಿವಿಟಿ ಮಾಡಿದ್ದಾಗ ಅವ್ರನ್ನ ನೀವು ಟೈಮ್ ಔಟ್ ಕೊಡ್ಬೋದು. ಟೈಮ್ ಔಟ್ ಅಂತಂದರೆ ಕೆಲವು ನಿಮಿಷಗಳು ಅವರು ಆ ಐ ಡಿಲಿಂದ ಮೆಸೇಜ್ ಮಾಡೋದೇ ಇಲ್ಲ, ಮತ್ತು ನಿಮ್ಮ ಲೈವ್ನಲ್ಲಿ ಬರೋದಿಲ್ಲ. 10 ನಿಮಿಷ, 5 ನಿಮಿಷ, 30 ಸೆಕೆಂಡ್ ಹೀಗೆ ಟೈಮಿಂಗ್ಗಳು ಇರುತ್ತವೆ. ಅಡ್ಮಿನಿಗೆ ರೈಟ್ಸ್ ಮಾತ್ರ ಇರುತ್ತವೆ. ಸೊ ಯಾರಾದರೂ ಹೊಸದಾಗಿ ಬಂದಾಗ ನಿಮ್ಮ ಚಾನಲ್ನಲ್ಲಿ ಕೆಳಗಡೆ ನಿಮ್ಮ ಚಾನಲ್ನೇ ರಾಂಗ್ ಆಗಿ ಪೋಟ್ರೆ ಮಾಡ್ತಾ ಇದ್ದಾಗ, ಇಲ್ಲ ಇನ್ನೊಬ್ಬ ವ್ಯಕ್ತಿಗೆ ಏನಾದರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಗ, ತಪ್ಪಾಗಿ ಬೈತಾ ಇದ್ದಾಗ, ನೆಗೆಟಿವಿಟಿ ಮಾತಾಡ್ತಾ ಇದ್ದಾಗ, ನಿಮ್ಗೆ ಇಷ್ಟ ಆಗ್ಲಾರ ಕೆಲಸಗಳನ್ನ ಏನಾದರೂ ಮಾಡ್ತಾರಲ್ಲ ಕೆಲವೊಬ್ರು ಬರುತ್ತಾರಲ್ವಾ ನಿಮ್ಮ ಚಾನಲ್ ಕಡೆಗೆ ಚಾಟಿಂಗ್ ಮಾಡ್ಕೊಂಬಂದ್ರೆ ಎಲ್ಲರಿಗೂ ಡಿಸ್ಟರ್ಬ್ ಮಾಡಿದರೆ ಅವ್ರನ್ನ ನೀವು ಟೈಮ್ ಔಟ್ ಕೊಡಬಹುದು. ನಿಮ್ಮ ಮತ್ತೆ ಅವರು ಈ ಸಮಯ 10 ನಿಮಿಷ, 30 ಸೆಕೆಂಡ್, 1 ಮಿನಿಟ್, ಇಷ್ಟೊಂದು ನಿಮಿಷಗಳು ಇರ್ತಾವೆ. ನೀವು ಅವ್ರಿಗೆ ಎಷ್ಟು ನಿಮಿಷ ತನಕ ಅವ್ರ ಮೆಸೇಜ್ ನಿಮಗೆ ಬರಬಾರ್ದು ಅಂತ ನೀವು ಮನಸ್ಸಿನಲ್ಲಿ ಇಟ್ಕೋತೀರ, ಅದು ನೀವು ಟೈಮ್ ಔಟ್ ನೀವು ಕೊಟ್ಟಿದ್ದ ಸಮಯವನ್ನು ತನಕ ಅವ್ರು ಬರೋದೇ ಇಲ್ಲ ನಿಮ್ಮ ಲೈಫ್ ಚಾನಲ್ ಆ ಐ ಡಿ ಮೇಲೆ. ಮತ್ತು ಬೇರೆ ಐ ಡಿನಲ್ಲಿ ಬರಬಹುದು. ನೀವು ಯಾವುದಾದ್ರೂ ಐ ಡಿ ಮೇಲೆ ಟೈಮ್ ಔಟ್ ಮಾಡಿದ್ರು ಆ ಐ ಡಿನಿಂದ ಆ ಸಮಯ ಆಗೋವರೆಗೂ ಅವರು ಮತ್ತೆ ಮೆಸೇಜ್ ಬರೋದಿಲ್ಲ. ಇದ್ರ ಮಾಹಿತಿ ಎಲ್ಲರಿಗೂ ಕೊಡೋದಾದ್ರೆ ಸ್ವಲ್ಪ ಬಹಳ ಒಂದು ಸರಿ ವಾರ್ನಿಂಗ್ ಕೊಡ್ರಿ. ನಿಮ್ಮ ಚಾನಲ್ನಲ್ಲಿ ಯಾರಾದರೂ ಕೆಟ್ಟ ಮಾತಾಡಿದರೆ, ಇಲ್ಲ ನಿಮಗೆ ಇಷ್ಟವಾಗಲ್ಲ ಮಾತಾಡಿದರೆ, ಚಾಟಿಂಗ್ ಯಾರು ಮಾಡ್ಕೊತಾ ಇದಾರಲ್ಲ, ಇನ್ನೊಬ್ಬ ವ್ಯಕ್ತಿಗೆ ಡಿಸ್ಟರ್ಬ್ ಆಗ್ತಾ ಇದ್ದಾಗ ಅವ್ರಿಗೆ ಒಂದು ಸಾರಿ ವಾರ್ನಿಂಗ್ ಕೊಡ್ರಿ. ಯಾರು ಮಿಸ್ಬಿಹೇವ್ ಮಾಡೋರಿಗೆ ವಾರ್ನಿಂಗ್ ಕೊಡ್ರಿ. ಸ್ವಲ್ಪ ಒಳ್ಳೆ ರೀತಿಯಾಗಿ ಹೇಳ್ರಿ, ಅರ್ಥ ಮಾಡ್ಕೋ ಥರ ಹೇಳ್ರಿ. ಪಾಸಿಟಿವ್ ಆಗಿ ಈ ಕಡೆ ಮಾಡಪ್ಲೆ ಅವರಿಗೆ ಏನು ಬೇಕಾದ್ರೆ ಮೈಂಡನ್ನು ಡೈವರ್ಟ್ ಮಾಡಿದಾಗ ಅವ್ರು ಆದರೂ ಕೂಡ ನೀವು ತಿಳಿಸಿ ಹೇಳಿದಾರು ಕೂಡ ಅವ್ರು ಮಾಡ್ತಾ ಇಲ್ಲ ಅಂದ್ರೆ ಫಸ್ಟು ಅವರಿಗೆ ಟೈಮ್ ಔಟ್ ಕೊಡ್ರಿ. ಅಡ್ಮಿನ್ಗೆ ಹೇಳ್ತಾ ಇದ್ದೀನಿ, ಟೈಮ್ ಔಟ್ ಕೊಡ್ರಿ. ಟೈಮ್ ಔಟ್ ಕೊಟ್ಟಿದಾಗ ಕೆಲವು ಸಮಯ ಅವರು ಮೆಸೇಜ್ ಮಾಡೋದೇ ಇಲ್ಲ. ಆಮೇಲೆ ಟೈಮ್ ಔಟ್ ಆಗಿದ್ಮೇಲೆ ಕೂಡ ಸ್ವಲ್ಪ ಒಳ್ಳೆ ರೀತಿಯಾಗಿ ಮೆಸೇಜ್ ಮಾಡ್ತಿದ್ರೆ ಪರವಾಗಿಲ್ಲ. ಆದರೂ ಕೂಡ ಮತ್ತೆ ರಾಂಗ್ ಆಗಿ ಬ್ಯಾಡ್ ಆಗಿ ಕೆಟ್ಟ ಮಾತುಗಳು ಬ್ಯಾಡ್ ಆಗಿ ಯೂಸ್ ಮಾಡಿದರೆ, ನಿಮ್ಮ ಚಾನಲ್ನ ನೆಗೆಟಿವ್ ಆಗಿ ಮಾಡಿದರೆ, ಇಲ್ಲ ನಿಮ್ಮ ಮನಸ್ಸಿಗೆ ನೋವು ಆಗೋ ಥರ ಮಾಡಿದರೆ, ಇಲ್ಲ ನಿಮ್ಮ ಇರೋ ಚಾಟಿಂಗ್ ಎಲ್ಲರಿಗೆ ಅವ್ರು ತುಂಬ ಕೆಣಕಿದ್ರೆ ಮಾತ್ರ ನೀವು ಏನು ಬೇಕಾ ನೀವು ಅವ್ರಿಗೆ ತಿಳಿಸಿ ಹೇಳಿ. ಅವ್ರಿಗೆ ಏನಂತ ತಿಳಿಸಿ ಹೇಳ್ತೀರಿ ಅಂದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ತಗೊಳ್ಳಿ, ಅವ್ರಿಗೆ ಹೇಳ್ರಿ. ಅವ್ರು ಆದರೂ ಕೂಡ ಅವರು ನಿಮ್ಮ ಮಾತು ಕೇಳ್ತಾ ಇಲ್ಲ, ಅದೇ ಥರ ಮಾಡ್ತಾ ಇದ್ದಾರೆ ಅಂದಾಗ ಮತ್ತೊಂದು ಸರಿ ವಾರ್ನಿಂಗ್ ಕೊಡ್ರಿ. ವಾರ್ನಿಂಗ್ ಕೊಟ್ಟಿಲ್ಲ ಅಂದ್ರೆ ಹೈಡ್ ಮಾಡಿರಿ. ಹೈಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವ್ರು ಮತ್ತೆ ನಿಮ್ಮ ಲೈಫ್ನಲ್ಲಿ ಯಾವತ್ತೂ ಬರೋದೇ ಇಲ್ಲ. ಆ ಚಾನಲ್ಗೆ ನೀವು ಯಾವ ಐ ಡಿಗೆ ನೀವು ಹೈಡ್ ಮಾಡಿದಿರಲ್ಲೋ ಆ ಐ ಡಿನಿಂದ ನಿಮ್ಮ ಚಾನಲ್ನಲ್ಲಿ ಮೆಸೇಜೇ ಬರೋದೇ ಇಲ್ಲ. ಬೇರೆ ಐ ಡಿನಿಂದ ಬರ್ಬೋದು, ಬಟ್ ಆ ಚಾನಲ್ನಿಂದ ಬರೋಕ್ಕೆ ಸಾಧ್ಯ ಇಲ್ಲ ಹೈಡ್ ಮಾಡಿದ್ರೆ. ಹಂಗೆ ಪ್ರತಿಯೊಬ್ಬರು ನಿಮ್ಮ ಪ್ರತಿಯೊಂದು ಚಾನಲ್ನಲ್ಲಿ ಒಳ್ಳೆ ರೀತಿಯಾಗಿ ಇರುವುದಿಲ್ಲ. ಕೆಲವೊಬ್ರು ಕೆಟ್ಟವರು ಬರುತ್ತಾರೆ, ಕೆಲವರು ಒಳ್ಳೆಯವರು ಬರುತ್ತಾರೆ, ಕೆಲವೊಬ್ರು ಸ್ಟಾರ್ಟಿಂಗ್ನಲ್ಲಿ ಕೆಟ್ಟದಾಗಿ ಮಾತಾಡಿದವರು ಒಳ್ಳೆಯದಾಗಿ ಆಗುತ್ತಾರೆ, ಕೆಲವೊಬ್ಬರು ಸ್ಟಾರ್ಟಿಂಗ್ನಲ್ಲಿ ಒಳ್ಳೆಯದಾಗಿ ಕೆಟ್ಟವರು ಕೂಡ ಆಗುತ್ತಾರೆ. ಸೊ ಎಲ್ಲದಕ್ಕೆ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ನಿನ್ನ ಹತ್ರ ಇರಬೇಕು, ಅಡ್ಮಿನ್ ಹತ್ರ ಇರಬೇಕು. ಸೊ ಟೈಮ್ ಔಟ್ ಬಗ್ಗೆ ಹೇಳಿದಾಗಿದ್ರೆ ಹೈಡ್ ಬಗ್ಗೆ ಭೀ ಹೇಳಿದ್ವಿ. ಹೈಡ್ ಅಂದರೆ ಏನು? ಹೈಡ್ ಪ್ರತಿಯೊಬ್ಬರಿಗೆ ನೀವು ಹೈಡ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೆ ನೀವು ಸ್ವಲ್ಪ ನಿಮ್ಮ ಮನಸ್ಸಿಗೆ ನೋವಾದರೂ ಕೂಡ ನೀವು ಅವು ಎರಡು ಯೂಸ್ ಮಾಡಬೇಡಿ. ಹಂಗೆ ಯೂಸ್ ಮಾಡಿದಾಗ ಏನಾಯ್ತು ಮತ್ತೆ ನಿಮ್ಮ ಚಾನಲ್ನ ಡೌನ್ ಆಗ್ಬಿಡುತ್ತೆ. ನಿಮ್ಮ ಚಾನಲ್ನಲ್ಲಿ ಯಾರೂ ಬರೋದೇ ಇಲ್ಲ. ಅರ್ಥ ಆಯ್ತಾ? ಎಲ್ಲದಕ್ಕೆ ನಿಮ್ಮ ತಾಳ್ಮೆ ಶಕ್ತಿ ಇರಬೇಕು, ತಿಳಿಸಿ ಹೇಳಬೇಕು. ಆದರೂ ಕೂಡ ಬಹಳ ತೊಂದರೆ ಆಗ್ತಿದೆ ಅಂದ್ರೆ
ಟೈಮ್ ಔಟ್ ಕೊಟ್ರಿ ಫಸ್ಟು. ಟೈಮ್ ಔಟ್ ಕೊಟ್ಟರು ಕೂಡ ಮತ್ತೊಂದು ಸಾರಿ ಬಂದು ಬೇರೆ ಬೇರೆ ಐಡಿಯಲ್ಲಿ ಬಂದು ಇಲ್ಲ ನಿಮ್ಮ ಅದೇ ಐಡಿಲಿಂದ ವಾರ್ನಿಂಗ್ ಕೊಟ್ಟರು ಕೂಡ ಕೆಟ್ಟದಾಗಿ ಮಾಡಿದರೆ ಹೈಡ್ ಮಾಡಿಬಿಡ್ರಿ ಅಷ್ಟೇ. ಹೈಡ್ ಮಾಡಿದ್ರೆ ಮತ್ತೆ ಆ ಚಾನಲ್ನಿಂದ ಮತ್ತೆ ನಿಮ್ಮ ಚಾನಲ್ನಲ್ಲಿ ಬರೋದೇ ಇಲ್ಲ. ಈ ಮೂಡ್ ಬಗ್ಗೆ ಹೇಳ್ಬೇಕಾಗಿದೆ. ಮೂಡ್ ಅಂದರೆ ಏನಂತಂದರೆ, ನೀವು ಆ ಚಾನಲ್ನಲ್ಲಿ ಇರಲಿಲ್ಲ ಅಂದ್ರೆ ಬಿ ನಿಮ್ಗೆ ಏನಾದರೂ ಕೆಲಸ ಮಾಡ್ಕೋಬೋದು. ನಿಮ್ಮ ರೈಟ್ಸ್ ಏನಿರ್ತವೋ ನಿನ್ನ ಹತ್ರ ಏನೇನೋ ಅಡ್ಮಿನ್ಗಿರೋ ಪ್ರತಿಯೊಂದು ರೈಟ್ಸ್ ಇನ್ನೊಬ್ಬ ವ್ಯಕ್ತಿಗೆ ಕೊಡ್ಬೋದು. ನೀನು ಇಲ್ಲ ಹೋದ್ರೆ ನಿನ್ನ ಕೆಲಸ ಇದೆ ಅನ್ಕೊಳ್ಳಿ, ಇನ್ನೊಬ್ಬ ವ್ಯಕ್ತಿ ಕೊಡ್ಬೋದು. ಅಲ್ಲಿರೋ ವ್ಯಕ್ತಿ ನೀವು ಏನಾದರೂ ಕೆಟ್ಟದಾಗಿ ಮಾತಾಡಿದ್ರಾಗ ಅಲ್ಲಿ ಏನಾದರೂ ನೀ ಏನೇನು ಮಾಡ್ತೀಯಲ್ಲ ಇನ್ನೊಬ್ಬ ವ್ಯಕ್ತಿ ಕೊಡ್ಬೋದು. ನೀನು ಕೆಲಸ ಮಾಡ್ಕೋಬೋದು. ಬಟ್ ನೀವು 24 ಅವರ್ಸ್ ಆ ಚಾಟಿಂಗ್ನಲ್ಲಿ ಇರೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಏನಾದರೂ ರೈಟ್ಸ್ ಇರ್ತವೆ, ಹೈಡು, ಟೈಮ್ ಔಟು, ಇವು ಏನಾದರೂ ಇರ್ತಾವೆ, ಇವೆರಡೂ ನೀನು ಬೇರೆ ವ್ಯಕ್ತಿಗೆ ಕೊಡ್ಬೋದು. ನೀನು ಇರಲ್ಲ ಅಂದ್ರೆ ಅವ್ರು ನೋಡ್ಕೋತಾರೆ. ಯಾರಾದರೂ ರಾಂಗಾಗಿ ಮಾತಾಡಿದ್ರೆ ಅವ್ರಿಗೆ ತಿಳಿಸಿ ಹೇಳೋದಾಗಲಿ, ಅವ್ರಿಗೆ ಹೈಡ್ ಮಾಡೋದಾಗಲಿ, ಟೈಮ್ ಔಟ್ ಕೊಡೋದಾಗಲಿ ಇನ್ನೊಬ್ಬ ವ್ಯಕ್ತಿಗೆ ಕೊಡ್ಬೋದು. ಮೂಡ್ ಅಂದರೆ ಅದೇ ಅಂತಾರೆ. ಮೂಡ್ ಕೊಟ್ಟರೆ ಅವ್ರು ಇನ್ನೊಬ್ಬ ವ್ಯಕ್ತಿಗೆಲ್ಲ ಪರ್ಮಿಷನ್ ಸಿಗ್ತವೆ. ನಿನ್ನ ಹತ್ರ ಏನಿರುತ್ತೆ ಅವೆಲ್ಲ ಪ್ರತಿಯೊಂದು ಅವರಿಗೆ ಸಿಗುತ್ತವೆ. ಅವ್ರು ನೋಡ್ಕೋತಾರೆ ನಿಮ್ಗೆ ಇಷ್ಟವಾಗಿದ್ದವ್ರನ್ನ. ನಿಮಗೆ ಯಾರು ನಂಬಿಕೆ ಇರುತ್ತಾರೋ ಅವ್ರಿಗೆ ಕೊಡಬಹುದು ನಿಮ್ಮ ಚಾನಲ್ನ ಅಡ್ಮಿಟ್ ರನ್ ಮಾಡೋಕ್ಕೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಆದರೆ ಅಲ್ಲಿ ನಿಮ್ಮ ಚಾನಲಲ್ಲಿ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಎಲ್ಲರನ್ನೂ ತಿಳಿಸಿ ಹೇಳಬೇಕು. ಎಲ್ಲರಿಗೂ ವಾರ್ನಿಂಗ್ ಮಾಡೋದಾಗಲ್ಲ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಪ್ರತಿಯೊಬ್ಬರು ಒಳ್ಳೆಯದಾಗಿರಲ್ಲ, ಪ್ರತಿಯೊಬ್ಬರು ಕೆಟ್ಟದಾಗಿರಲ್ಲ. ಸೊ ಕೆಟ್ಟವ್ರನ್ನ ಸ್ವಲ್ಪ ಮಿಸ್ಬಿಹೇವ್ ಮಾಡ್ತಾ ಇದ್ರೆ ಅವ್ರನ್ನ ಪಾಸಿಟಿವ್ ಆಗಿ ಕನ್ವೆ ಮಾಡಿರಿ. ಚಾನಲ್ನ ನೀವು ಗ್ರೋ ಮಾಡ್ಕೋಬೇಕಂತಂದ್ರೆ ಅಟ್ರಾಕ್ಟ್ ಆಗಿ ಎಲ್ಲರಿಗೆ ಕರೆಕ್ಟಾಗಿ ಮಾತಾಡ್ರಿ. ನಿಮ್ಮ ಲೈವ್ನಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೆ ತುಂಬ ಸ್ವೀಕಾರ ಮಾಡಿರಿ, ತುಂಬ ಒಳ್ಳೆ ಮಾತು ಹೇಳ್ರಿ. ಅವ್ರಿಗೆ ಒಂದು ಸ್ವಲ್ಪ ಅಟ್ರಾಕ್ಟ್ ಆಗೋ ಥರ ಮಾಡಿರಿ. ನಿಮ್ಮ ಚಾನಲ್ ಬಿಟ್ಟು ಮತ್ತೆ ಬೇರೆ ಕಡೆ ಚಾನಲ್ ಹೋಗೋದಾಗ ನೀವು ಅಲ್ಲೇ ಚಾಟಿಂಗ್ ಮಾಡೋ ಥರ ಅವ್ರನ್ನ ನೀವು ಇಂಪ್ರೆಸ್ ಮಾಡೋ ಥರ ಮಾತಾಡಬೇಕು. ಸೊ ಅವ್ರನ್ನ ಯಾವುದೇ ಮನಸ್ಸಿಗೆ ನೋವಾಗೋ ಥರ ಮಾಡಬಾರ್ದು. ಇದು ಅಡ್ಮಿನ್ ಲಕ್ಷಣಗಳು. ಎಲ್ಲರೂ ಒಳ್ಳೆ ರೀತಿಯಾಗಿ ಬರೋದಿಲ್ಲ, ಕೆಲವು ಆಗ್ತಾ ಇರ್ತವೆ. ಎಲ್ಲಾನು ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಮಾಡಿಕೊಂಡು ಅವರು ಏನಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಲೈಟ್ ತಗೋಬೇಕು. ಸೊ ಆದರೂ ಕೂಡ ಬಹಳ ತೊಂದರೆ ಮಾಡ್ತಾ ಇದ್ದಾಗ ಹೈಡ್ ಮಾಡಬೇಕು, ಮತ್ತೆ ಅವ್ರು ಬರೋದಿಲ್ಲ. ಬಟ್ ಆರ್ಗ್ಯೂ ಮಾಡೋ ಜಾಗದಲ್ಲಿ ಮಾಡಬೇಕು, ಆರ್ಗ್ಯೂ ಮಾಡೋ ಜಾಗದಲ್ಲಿ ಮಾಡಬಾರ್ದು. ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ಅಡ್ಮಿನ್ ಈ ಚಾನಲ್ ಮೇಲೆ ನಡೆಸ್ಬೇಕಂತಂದರೆ ಅಡ್ಮಿನ್ಗಿರೋ ಕ್ವಾಲಿಟೀಸ್ ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಹೊಸದಾಗಿ ಬಂದವ್ರನ್ನ ಪ್ರತಿಯೊಬ್ಬರಿಗೆ ಚೆನ್ನಾಗಿ ಮಾತಾಡಬೇಕು, ಅವ್ರಿಗೆ ಅಟ್ರಾಕ್ಟ್ ಮಾಡಬೇಕು. ನಿಮ್ಮ ಚಾನಲಲ್ಲೇ ಇರಬೇಕು, ಮತ್ತೆ ಬೇರೆ ಕಡೆ ಹೋಗಬಾರ್ದು ಅನ್ನೋ ಥರ ನೀವು ಮಾಡಬೇಕು ಯೂಟ್ಯೂಬ್ ಚಾನಲ್. ಸೊ ಇದರಲ್ಲಿ ನೀವು ಒಳ್ಳೆಯದಾಗಿ ಯೂಸ್ ಮಾಡಿಕೊಂಡ್ರೆ, ಒಳ್ಳೆ ರೀತಿಯಾಗಿ ಅಡ್ಮಿನ್ ಆಗಿದ್ದಿದ್ದರೆ ನೀವು ನೀವು ಪಕ್ಕಾ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಅದರಲ್ಲಿ ಅರ್ನ್ ಕೂಡ ಮಾಡಬಹುದು. ಸೊ ಎಲ್ಲ ಅಡ್ಮಿನ್ ಲಕ್ಷಣಗಳು ಇವೇ ಇರುತ್ತವೆ. ಎಲ್ಲದಕ್ಕೆ ತಾಳ್ಮೆ ಅನ್ನೋದಿರಬೇಕು. ಪ್ರತಿಯೊಬ್ಬರಿಗೆ ಸ್ವೀಕಾರ ಮಾಡೋ ಲಕ್ಷಣಗಳು ಇರಬೇಕು. ಒಂದು ವೇಳೆ ಕೆಟ್ಟದಾಗಿ ಬೈದರೂ ಕೂಡ ಅದನ್ನು ಯಾವ ಥರ ಅವರಿಗೆ ಮೈಂಡ್ ಡೈವರ್ಟ್ ಮಾಡಬೇಕು ಅನ್ನೋ ಲಕ್ಷಣಗಳು ಇರಬೇಕು. ಎಲ್ಲರಿಗೂ ಕೋಪದಾಗ ಮಾತಾಡೋದೇ ಆಗಲಿ, ಎಲ್ಲರಿಗೆ ಪ್ರತಿಯೊಬ್ಬರು ಒಳ್ಳೇದೇ ಇರೋದಿಲ್ಲ. ಒಳ್ಳೆಯ ಚಾನಲ್ನಲ್ಲಿ ಬರೋದಿಲ್ಲ. ಕೆಲವೊಬ್ಬರು ಹೆಣ್ಮಕ್ಳಿಗೆ ಕೆಣಕುತ್ತಾರೆ. ಸೊ ಅದನ್ನು ನೀವು ನೋಡ್ಕೊಂಬ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅರ್ಥ ಆಯ್ತಾ? ಪ್ರತಿಯೊಂದು ಜಗಳ ಆಗಿದ್ದಾಗ ಅದನ್ನು ನೀವು ನೋಡೋ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು. ಎಲ್ಲ ಕ್ಲಿಯರ್ ಮಾಡೋ ಥರ ನಿಮ್ಮ ಮೈಂಡ್ ಸೆಟ್ ಆಗಲಿ ಇರಬೇಕು. ಪ್ರತಿಯೊಬ್ಬರಿಗೆ ಹೈಡ್ ಕೊಡೋದೇ ಆಗಲಿ, ಪ್ರತಿಯೊಬ್ಬರಿಗೆ ಟೈಮ್ ಔಟ್ ಕೊಡೋದಲ್ಲಿ ಮಾಡಬಾರದು. ಏಕೆಂದರೆ ಕೆಲವು ಸಂದರ್ಭದಲ್ಲಿ ಹಾಗೆ ಆಗುತ್ತೆ. ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕು, ತಿಳಿಸಿ ಹೇಳಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ನನಗೆ ಗೊತ್ತಿತ್ತು ನಿಮ್ಗೆ ಹೇಳಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಸೊ ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಿದರೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ಬೇರೆ ಇದೇ ಲೈಫ್ ಬಗ್ಗೆ ಹೇಳ್ತಾ ಇದ್ದೀನಿ. ಕೇವಲ ಈ ಅಡ್ಮಿನ್ ಬಗ್ಗೆನೇ ಮಾತ್ರ ಹೇಳೀನಿ. ಅದರಲ್ಲಿ ಹೇಗೆ ನಡ್ಕೋಬೇಕು, ಅದರಲ್ಲಿ ಹೇಗೆ ಇಲ್ಲ, ಅದರಲ್ಲಿ ಯಾವ ಥರ ಇರ್ತಾರೆ ಜನಗಳು ಅನ್ನೋದು, ಹೇಗೆ ಚಾಟಿಂಗ್ ಮಾಡ್ಕೋಬೇಕು ಅನ್ನೋದು ಮುಂದಿನ ವೀಡಿಯೋದಲ್ಲಿ ನಾನು 100% ಹೇಳ್ತೀನಿ. ಇಲ್ಲಿವರೆಗೂ ನೀವು ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್.